ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಬಟ್ಟೆಗಳನ್ನ ಎಷ್ಟೇ ಬಟ್ಟೆಗಳನ್ನ ಕೊಟ್ಟರು ಕೂಡ ಯಾವುದೇ ರೀತಿ ಬೇಜಾರಾಗದೇ ಇರೋ ರೀತಿ ಹೇಗೆ ನಾವು ಮೇಂಟೈನ್ ಮಾಡಿಕೊಂಡು ಕಟಿಂಗು ಸ್ಟಿಚಿಂಗು ಮಾಡ್ಕೋಬೇಕು. ಸೊ ಒಬ್ಬೊಬ್ರಿಗೆ ಏನಾಗುತ್ತೆ, ಮೆಷಿನ್ ಮೇಲೆ ಕೂತ್ಕೊಂತು ಅಂತಂದರೆ ಸ್ಟಿಚ್ ಮಾಡೋದಕ್ಕೆ ಬೋರ್ ಆಗುತ್ತೆ. ಹಾಗೆಯೇ ಇನ್ನೊಬ್ಬೊಬ್ರಿಗೆ ಏನಾಗುತ್ತೆ ಅಂತಂದರೆ ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ನಿದ್ದೆ ಬರೋ ಥರ ಆಗುತ್ತೆ. ಸೊ ಅದು ಯಾವುದು ಆಗದೇ ಇರೋ ರೀತಿ ನಾವು ಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕು ಅಂತಂದರೆ ಹೇಗೆ ನಾವು ಟೈಮ್ನ ಮ್ಯಾನೇಜ್ ಮಾಡಿಕೊಂಡು ಕೆಲಸ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಸೊ ನಾನು ಆಲ್ರೆಡಿ ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದು ಬಂದು ಹ್ಯಾಂಡ್ ವರ್ಕ್ ಬ್ಲೌಸು. ಸೊ ನಾನು ವೀಡಿಯೋನ ಹಾಕಿದ್ದೆ ಹ್ಯಾಂಡ್ ವರ್ಕ್ ಬ್ಲೌಸ್ದು ಡಿಸೈನ್ಸ್ಗಳನ್ನ. ಸೊ ಇದು ಬ್ಯಾಕ್ ಪಾರ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ. ಈ ರೀತಿ ಬಂದಿದೆ ಬ್ಯಾಕ್ ಪಾರ್ಟು. ಇದು ಬಂದು ಸ್ಲೀವ್ಸು. ಇದೆಲ್ಲ ಮದುವೆ ಹುಡುಗಿ ಬ್ಲೌಸ್ ಆಗಿರುತ್ತೆ. ಸೊ ನನ್ನೆಲ್ಲ ಸ್ಟಿಚಿಂಗೆಲ್ಲ ಆದಮೇಲೂ ಕೂಡ ನಾನು ತೋರಿಸ್ಕೊಡ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ಇದೆಲ್ಲ ಆದಮೇಲೆ ಫಸ್ಟ್ ಏನು ಮಾಡ್ತಿದ್ದೀನಿ ಅಂತಂದರೆ, ಇವಾಗ ಇದಿಷ್ಟನ್ನು ಜಾಯಿಂಟ್ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ. ಈ ರೀತಿ ಸ್ಲೀವ್ಸು ಮತ್ತು ಬ್ಯಾಕ್ ಪಾರ್ಟು ಹಾಗೆಯೇ ಫ್ರಂಟ್ ಪಾರ್ಟ್ ಒಂದು ಸ್ಟಿಚ್ ಮಾಡಬೇಕು. ಇನ್ನೂ ಸ್ಟಿಚ್ ಮಾಡ್ಕೊಂಡಿಲ್ಲ. ಇದನ್ನು ಕೂಡ ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಬಿಡ್ತೀನಿ. ಸೊ ಎಲ್ಲ ಬ್ಲೌಸ್ಗಳನ್ನೂ ಕೂಡ ಏನು ಮಾಡ್ತೀನಿ ಅಂದರೆ, ಫಸ್ಟು ನೀವು ಅನ್ಕೋಬೋದು ಈ ದಾರನ ಮತ್ತೆ ಚೇಂಜ್ ಮಾಡಬೇಕು, ಬೇರೆ ಕಲರ್ ದಾರ ಹಾಕೋಬೇಕು. ಮತ್ತು ಅದೇನಿಲ್ಲ ಅಲ್ವಾ, ಇದೊಂದು ಸ್ವಲ್ಪ ದಾರ ಎಷ್ಟೆಷ್ಟೋ ಟೈಮ್ ವೇಸ್ಟ್ ಮಾಡ್ತೀವಿ. ಇನ್ನು 1 ಮಿನಿಟಲ್ಲಿ ದಾರ ಚೇಂಜ್ ಮಾಡಿದ್ರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಲ್ವಾ. ಸೊ ಆ ರೀತಿ ಏನು ಮಾಡ್ಬೋದು ಅಂತಂದರೆ, ಈ ರೀತಿ ದಾರಗಳನ್ನ ಹೀಗೆ ನೋಡಿ, ಇವಾಗ ಗ್ರೀನ್ ಕಲರ್ ಹಾಕ್ಬೇಕಂದ್ರೆ ಗ್ರೀನ್ ಕಲರ್ನ ಈ ರೀತಿ ಸುತ್ತಿ ಇಟ್ಕೊಂಡ್ಬಿಡಿ. ಈ ರೀತಿ ಸುತ್ತಿ ಇಟ್ಕೊಂಡು ಪ್ರತಿಯೊಂದು ಕಲರ್ದು ಕೂಡ ಸುತ್ತಿ ಇಟ್ಕೊಳ್ಬೇಕು. ಹಾಗೆಯೇ ನಾನು ಇಲ್ಲಿ ಕಟಿಂಗ್ ಮಾಡೋದಕ್ಕೆ ಲೈನಿಂಗ್ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಟಿಂಗ್ ಇಲ್ಲಿ ಕುತ್ಕೊಂಡು ಕಟಿಂಗ್ ಮಾಡ್ಕೋತೀನಿ. ಸೊ ಇದಿಷ್ಟು ನೋಡಿ ಬ್ಲೌಸ್ಗಳು. ಹಾಗೆಯೇ ಇದರದ್ದು ಎಲ್ಲದು ಕೂಡ ಲೈನಿಂಗ್ಗಳು ಮತ್ತು ದಾರನ ರೆಡಿ ಮಾಡಿ ಇಟ್ಕೊಂಡು ಏನು ಮಾಡಬೇಕು ಅಂತಂದರೆ, ನಾನು ಇವಾಗ ತೋರಿಸ್ಕೊಡ್ತಾ ಇಲ್ವಾ ಆ ಥರ ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನೋಡಿ, ಈ ಬ್ಲೌಸು ಕೂಡ ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ನೋಡಿ ಫ್ರಂಟ್ ಪಾರ್ಟು, ಹಾಗೆಯೇ ಸ್ಲೀವ್ಸು ಮತ್ತು ಬ್ಯಾಕ್ ಪಾರ್ಟು ಇದಿಷ್ಟು ಅಟ್ಯಾಚ್ ಮಾಡಿಲ್ಲ, ಇದನ್ನು ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟು ಜಾಯಿಂಟ್ ಮಾಡಿ ಇಟ್ಕೊಂಡು ಹೀಗೆ ಪ್ರತಿಯೊಂದು ಬ್ಲೌಸ್ಗಳನ್ನೂ ಕೂಡ ಜಾಯಿಂಟ್ ಮಾಡಿ ಇಟ್ಕೊಂಡ್ಬಿಡಿ. ಸೊ ಇದಿಷ್ಟು ಜಾಯಿಂಟ್ ಮಾಡೋದಕ್ಕೆ ಏನಾಗುತ್ತೆ ಅಂದರೆ, ಒಂದು 3 ರಿಂದ 4 ಅವರಲ್ಲಿ ನೀವು ಇದಿಷ್ಟು ಬ್ಲೌಸ್ಗಳನ್ನ ಒಂದು 10 ಅಂತ ಟಾರ್ಗೆಟ್ ಇಟ್ಕೊಳ್ಳಿ. ಒಂದು 10 ಬ್ಲೌಸ್ಗಳನ್ನ 4 ಅವರಲ್ಲಿ ನೀವು ಈ ರೀತಿ ಜಾಯಿಂಟ್ ಮಾಡಿ ಇಟ್ಕೋತು ಅಂತಂದರೆ, ಇದಾದಮೇಲೆ ಮತ್ತೆ ದಾರನ ಚೇಂಜ್ ಮಾಡ್ಕೊಂಡು ಅದನ್ನೆಲ್ಲ ಜಾಯಿಂಟ್ ಮಾಡಿಕೊಂಡ್ರೆ ನೀವು 1 ನಿಮಿಷ ಅಥವಾ 2 ನಿಮಿಷದಲ್ಲೆಲ್ಲ ಬ್ಲೌಸ್ಗಳನ್ನ ರೆಡಿ ಮಾಡ್ಕೋಬೋದು. ಸೊ ಈ ಟ್ರಿಕ್ನ ನೀವು ಕೂಡ ಯೂಸ್ ಮಾಡಿಕೊಂಡು ಬ್ಲೌಸ್ಗಳು ಅನ್ನೋದು ಬೇಗ ಮುಗ್ದೋಗುತ್ತೆ. ಹಾಗೆಯೇ ಪ್ರತಿಯೊಂದನ್ನು ಕೂಡ ನಾನು ಕಟಿಂಗ್ ಮಾಡಿ ಒಂದೇ ಸಲ ಇಟ್ಕೋತಾ ಇಲ್ಲ. ಯಾಕೆ ಅಂತಂದರೆ, ಇವಾಗ ಇದು ಅರ್ಜೆಂಟು ಕೊಡೋದಿರೆ ಬ್ಲೌಸ್ಗಳು ನಾವು ಇವಾಗ ಕಟಿಂಗ್ ಮಾಡಿ ಇಟ್ಕೊಂಡು ಒಂದಿನ ಪೂರ್ತಿ ಕಟಿಂಗ್ ಮಾಡೋದಾಗುತ್ತೆ. ಹಾಗೆಯೇ ಒಂದಿನ ಪೂರ್ತಿ ಸ್ಟಿಚಿಂಗ್ ಮಾಡೋದಾಗುತ್ತೆ. ಆ ರೀತಿ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಫಸ್ಟ್ ಇದನ್ನೆಲ್ಲ ಈ ರೀತಿ ಇಟ್ಕೊಂಡಿದ್ದೀನಿ. ಈ ರೀತಿ ಇಟ್ಕೊಂಡು ಇದಕ್ಕೆ ಲೈನಿಂಗ್ಗಳನ್ನ ಕೂಡ ಇಟ್ಕೊಂಡು ಬಿಡ್ತೀನಿ. ಸೊ ಯಾವುದು ನಿಮಗೆ ಫಸ್ಟ್ ಈಸಿಯಾಗಿದೆ, ಇವಾಗ ನೋಡಿ ಇದು ಮಿಷಿನ್ ವರ್ಕ್ ಬ್ಲೌಸ್ಗಳು ಬೇಗ ಸ್ಟಿಚ್ ಮಾಡಿಬಿಡ್ಬೋದು. ಸೊ ಅದಕ್ಕೆ ಏನು ಮಾಡಿ ಅಂತಂದರೆ, ಫಸ್ಟು ಮಿಷಿನ್ ವರ್ಕ್ ಬ್ಲೌಸ್ಗಳು ಅಥವಾ ಯಾವುದೇ ಡಿಸೈನ್ ಇಲ್ಲದೆ ಇರೋ ಬ್ಲೌಸ್ಗಳನ್ನ ಕಟಿಂಗ್ ಮಾಡ್ಕೊಂಡು ಈ ರೀತಿ ಜಾಯಿಂಟ್ ಮಾಡಿ ಇಟ್ಕೊಳ್ಳಿ. ನಾನು ಇವಾಗ ತೋರಿಸ್ದೆ ಅಲ್ವಾ, ಆ ರೀತಿ ಜಾಯಿಂಟ್ ಮಾಡಿ ಇಟ್ಕೊಳ್ಳಿ. ಇದಾದಮೇಲೆ ಏನು ಮಾಡ್ಬೋದು ಅಂತಂದರೆ, ಫಸ್ಟು ಅದನ್ನೆಲ್ಲ ಅಟ್ಯಾಚ್ ಮಾಡ್ಕೊಳ್ಬೋದು. ಒಂದೇ ದಿನಕ್ಕೆ ಒಂದಷ್ಟು ಬ್ಲೌಸ್ಗಳು ನಿಮಗೆ ಮುಗಿತಾ ಹೋಗುತ್ತೆ. ಸೊ ನಾನು ಕೂಡ ಅದೇ ರೀತಿ ಮೆಥಡ್ನ ಯೂಸ್ ಮಾಡಿಕೊಂಡು ಸೊ ಸ್ಟಿಚ್ ಮಾಡುವಂಥದ್ದು. ಇವಾಗ ನೋಡಿ, ಇದನ್ನು ಕೂಡ ಅಷ್ಟೇ ಡಾಟ್ ಕೂಡ ಹಿಡಿಯೋದಿಲ್ಲ, ಪೂರ್ತಿ ಬರೀ ಇವಾಗ ನೋಡಿ ಎಕ್ಸ್ಟ್ರಾ ಪೀಸ್ ಕೂಡ ಕಟ್ ಮಾಡ್ಕೊಂಡಿಲ್ಲ. ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಅಲ್ವಾ, ಎಕ್ಸ್ಟ್ರಾ ಪೀಸ್ ಕೂಡ ಕಟ್ ಮಾಡ್ಕೊಂಡಿಲ್ಲ. ಯಾರಾದರೂ ನಿಮಗೆ ನಿಮ್ಮ ಮನೇಲಿ ಹೆಲ್ಪರ್ ಇದ್ದಾರೆ, ಅವ್ರು ನಿಮಗೆ ಮಾಡಿಕೊಡ್ತಾರೆ ಅಂತಂದರೆ ಏನು ಮಾಡಿ ಅಂದರೆ, ಇದನ್ನು ಜಾಯಿಂಟ್ ಮಾಡಿ ಅವ್ರ ಕೈಲಿ ಕೊಡಿ. ಅವರು ನಿಮಗೆ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡಿ ಕೊಡ್ತು ಅಂತಂದರೆ ನಿಮಗೆ ಕೆಲಸ ಇನ್ನೂ ಈಸಿ ಆಗುತ್ತೆ. ಆವಾಗ ಏನು ಮಾಡ್ಬೋದು, ಬೇಗ ಇದನ್ನೆಲ್ಲ ರೆಡಿ ಮಾಡಿ ನೀವು ಓವರ್ಲಾಕ್ ಮಾಡಿ ಇಟ್ಕೊಳ್ಬೋದು. ಹಾಗೆಯೇ ಬ್ಲೌಸ್ಗಳೆಲ್ಲನೂ ಕೂಡ ಈ ರೀತಿ ಇಟ್ಕೊಂಡ್ಬಿಡಿ. ಅದಾದಮೇಲೆ ಒಂದೇ ಸಲ ನೀವು ಓವರ್ಲಾಕು ಮತ್ತು ಜಿಗ್ಜಾಗ್ ಮಾಡ್ಕೋಬೋದು. ನೋಡಿ ಜಿಗ್ಜಾಗು ಕೂಡ ನಾನು ಆಲ್ರೆಡಿ ಜಿಗ್ಜಾಗು ಫಾಲು ಎಲ್ಲನೂ ಕೂಡ ಬ್ಲೌಸ್ಗಳನ್ನ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಇನ್ನು ಬ್ಲೌಸ್ ಸ್ಟಿಚ್ ಮಾಡೋದು ಒಂದೇ ಬಾಕಿ ಇರೋದು. ಈ ಬ್ಲೌಸ್ಗಳನ್ನೂ ಅಷ್ಟೇ, ಇದನ್ನು ಕಟಿಂಗ್ ಮಾಡಬೇಕು. ಸೊ ಇದು ಅಳತೆ ಬ್ಲೌಸ್ಗಳನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ಅಳತೆದು ಇದರದ್ದಲ್ವಾ, ಅದಕ್ಕೋಸ್ಕರ ಈ ಅಳತೆಗಳನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಕಟ್ ಮಾಡಿ ನಾನು ಹಾಗೆಯೇ ಉಕ್ಸು ಬೇರೆಯವರು ಹಾಕ್ಕೊಡ್ತಾರೆ. ಸೊ ಉಕ್ಸ್ ಹಾಕೋದೇನು ನನಗೆ ಪ್ರಾಬ್ಲಮ್ ಇಲ್ಲ, ಉಕ್ಸು ಬೇರೆಯವ್ರು ಹಾಕ್ಕೊಡ್ತಾರೆ. ಅದನ್ನೆಲ್ಲ ರೆಡಿ ಮಾಡಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೋದು. ಸೊ ನೀವು ಕೂಡ ಇದೇ ರೀತಿ ಮಾಡಿ ನೀವು ಬೇಗ ಬ್ಲೌಸ್ಗಳನ್ನ ರೆಡಿ ಮಾಡ್ಬೋದು. ವಿಡಿಯೋ ಹೆಲ್ಪ್ ಆಯಿತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.